ಜಿಲ್ಲೆಯ ಆರಾಧ್ಯ ದೇವರಾದ ಶ್ರೀ ಶರಣಬಸವೇಶ್ವರರ 204ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಗೆಳೆಯರ ಬಳಗ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಗೆಳೆಯರ ಬಳಗ ವತಿಯಿಂದ ಶ್ರೀ ಶರಣಬಸವೇಶ್ವರರ 204ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಗೆಳೆಯರಾದ ಗಿರಿಧರ್ ಮುಖ, ಬಸವರಾಜ್ ಕಲ್ಲೂರ್, ಗುರುರಾಜ್ ಬೆಳ್ಳಿ, ಅನಿಲ್ ಪೂರ್ಣಾನಂದ್ ಹೋಟೆಲ್ ಮತ್ತು ಮಂಜುನಾಥ್ ವಸ್ತ್ರದ್ ಮತ್ತು ಅವರ ಗೆಳೆಯರಿಂದ ಸತತವಾಗಿ 13 ವರ್ಷಗಳಿಂದ ಅನ್ನದಾಸೋಹ ಮಾಡುತ್ತಾ ಬಂದಿರುವುದನ್ನು ಅನೇಕರು ಮಾತನಾಡಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಇವತ್ತಿನ ದಿವಸ ಶರಣಬಸವೇಶ್ವರ ಜಾತ್ರೆಯ ನಿಮಿತ್ತ ನಮ್ಮ ಗೆಳೆಯರ ಬಳಗದ ವತಿಯಿಂದ ಜಾತ್ರೆಯ ನಿಮಿತ್ತ ಅನ್ನದಾಸೋಹವನ್ನು ಕೈಗೊಂಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನದಾಸೋಹ ನಡೀತಾ ಇದೆ ನಮ್ಮ ಕಡೆಯಿಂದ. 2013ರಿಂದ ಇದು 13ನೇ ವರ್ಷ ನಮ್ಮ ಗೆಳೆಯರ ಬಳಗದ ವತಿಯಿಂದ ಅನ್ನದಾಸೋಹವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಶರಣನ ಭಕ್ತರು ಬಂದು ಹಾರೈಸಿ ಹೋಗಬೇಕಾಗಿ ವಿನಂತಿ ಆಯಿತು. ಮತ್ತು ಅನ್ನದಾಸೋಹದಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ. ಎಲ್ಲ ನಮ್ಮ ಜಾತ್ರೆಯ ಬಳಗದ ಗೆಳೆಯರ ಬಳಗಕ್ಕೆ ಧನ್ಯವಾದಗಳು. ಅವರ ಸಹಕಾರ ಇದೇ ಥರ ಇರಲಿ. ಇದೇ ಥರ ನಾವು ಎಲ್ಲ ಒಗ್ಗಟ್ಟಿನಿಂದ ಇದನ್ನು ಮುಂದುವರಿಸೋಣ. ಇನ್ನೂ ಎಷ್ಟು ವರ್ಷ ಕಾಲ ಆಗುತ್ತೆ ಅಷ್ಟು ವರ್ಷ ನಾವು ಮುಂದುವರಿಸೋಣ ಅಂತೇಳಿ. ಗುರುರಾಜ್ ಗಣಾಚಾರಿ, ಕೈಲಾಸ ಶರಣಾರ್ಥಿ. ಗುಲ್ಬರ್ಗ ಜನತೆಯಲ್ಲಿ ಗುಲ್ಬರ್ಗ ಗೆಳೆಯರ ಬಳಗದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಅನ್ನದಾಸೋಹವನ್ನು ಏರ್ಪಡಿಸ್ತಾ ಇದ್ದೀವಿ. ಸಕಲ ಭಕ್ತಾದಿಗಳಲ್ಲಿ ಕೇಳಿಕೊಳ್ಳೋದೇನೆಂದರೆ ಎಲ್ಲರೂ ಬಂದು ಅನ್ನದಾಸೋಹವನ್ನು ಸ್ವೀಕರಣೆ ಮಾಡಬೇಕು. ನಾವು 2013ರಿಂದ ಇಲ್ಲಿ ಸತತವಾಗಿ ಅನ್ನದಾಸೋಹವನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲ ಶಾಲೆ ಕಾಲೇಜು ಗೆಳೆಯರು ಸೇರಿ ಮಾಡ್ತಾ ಇರೋದಿದ್ದು. ಅದಕ್ಕಾಗಿ ತಮ್ಮಲ್ಲಿ ಕೋರುವುದೇನೆಂದರೆ ಎಲ್ಲರೂ ಬಂದು ಅನ್ನದಾಸೋಹವನ್ನು ಸ್ವೀಕರಣೆ ಮಾಡಬೇಕು. ಕೋವಿಡಲ್ಲಿಯೂ ಕೂಡ ನಾವು ಅನ್ನದಾಸೋಹವನ್ನು ಮಾಡಿದ್ವಿ. ಅದೇ ರೀತಿ ಪ್ರತಿ ವರ್ಷವೂ ಈ ಅನ್ನದಾಸೋಹವನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಸತೀಶ್ ಉಪ್ಳವಂಕರ್ ಅಂಥೇಳಿ, ಗುಲ್ಬರ್ಗ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಜಾತ್ರಾ ಮಹೋತ್ಸವದಿಂದ ನಾವು ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡ್ಕೊಳ್ತೀವಿ. ಪ್ರತಿ ವರ್ಷ ಈ ವರ್ಷ ಕೂಡ ಅನ್ನದಾಸೋಹ ವಿಜೃಂಭಣೆಯಿಂದ ನಡೀತಾ ಇದೆ. ನಾವು ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ, ರಾತ್ರಿ 8 ಗಂಟೆವರೆಗೂ ನಡೆಯುತ್ತೆ. ಆಮೇಲೆ ಕೋವಿಡಲ್ಲಿ ನಾವು ಸೇವೆ ಮಾಡಿದ್ದೀವಿ. ಇದು ಶರಣನ ಆಶೀರ್ವಾದದಿಂದ ನಾವು ಎಲ್ಲ ಭಕ್ತರಿಗೆ ನಾವು ಒಂದು ಅನ್ನ ಪ್ರಸಾದ ಮಾಡ್ತಾ ಇರ್ತೀವಿ. ಆಮೇಲೆ ನಮ್ಮ ಅಷ್ಟು ಗೆಳೆಯ ಬೆಳಗರಿಗೆ ಅವರಿಗೆಲ್ಲರಿಗೆ ಒಂದು ನಾನು ಥ್ಯಾಂಕ್ಸ್ ಅಂತ ಹೇಳೋಕೆ ಇಚ್ಛೆಪಡ್ತೀನಿ. ಯಾಕಂದರೆ ಅವರೆಲ್ಲರೂ ಸಪೋರ್ಟಿಂದಲೇ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ನಮ್ಮದು ಸಪೋರ್ಟ್ ಇದ್ದದಕ್ಕೆ ಥ್ಯಾಂಕ್ಸು. ಮತ್ತು ಆಮೇಲೆ ಎಲ್ಲ ಗುಲ್ಬರ್ಗ ಜನತೆಯ ಇದು ಪ್ರಸಾದವನ್ನು ಸ್ವೀಕರಿಸಿದ್ದಕ್ಕೆ ಎಲ್ಲ ಧನ್ಯವಾದಗಳು. ಆಮೇಲೆ ಶರಣನ ಆಶೀರ್ವಾದ ನಮ್ಮ ಎಲ್ಲ ಗೆಳೆಯರ ಬೆಳಗ್ಗೆ ಮೇಲೆ ಇರ್ತದಂತಂದು ಇವತ್ತು ಹೇಳ್ತೀನಿ.